ಇನ್ನು ಭಾರತದಲ್ಲಾಗಿರುವಂತಹ ಘಟನೆ ಅದರ ಜೊತೆಗೆ ಭಾರತ ಇದಕ್ಕೆ ಸಂಬಂಧಪಟ್ಟ ಹಾಗೆ ಮೇಲಿನ ಮೇಲೆ ಖಂಡಿಸ್ತಾ ಇರುವಂತ ರೀತಿ ಕೊಡ್ತಾ ಇರುವಂತ ಎಚ್ಚರಿಕೆ ಇದು ಸಹಜವಾಗಿ ಪಾಕಿಸ್ತಾನಕ್ಕೂ ಕೂಡ ನಡುಕ ಹುಟ್ಟಿಸ್ತಾ ಇದೆ. ಮುಂದಿನ ತಯಾರಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆನೂ ಕೂಡ ಅವರು ಬಹಳ ಆಕ್ಟಿವ್ ಆಗಿ ಕೆಲಸ ಕಾರ್ಯದಲ್ಲಿದ್ದಾರೆ. ಇದೆಲ್ಲದರ ನಡುವೆನೆ ಯುದ್ಧಕ್ಕೆ ಆಹ್ವಾನ ಕೊಡುವಂತ ರೀತಿಯಂತ ಸ್ಟೇಟ್ಮೆಂಟ್ಗಳು ಪಾಕಿಸ್ತಾನದ ಸರ್ಕಾರದ ಭಾಗವಾಗಿರುವಂತಹ ಸಚಿವರುಗಳಿಂದ ಹಲವು ನಾಯಕರುಗಳಿಂದ ಮೇಲಿನ ಮೇಲೆ ವ್ಯಕ್ತ ಆಗ್ತಾ ಇದೆ. ನೀವು ಸಿಂಧೂ ನದಿ ನೀರನ್ನ ಹರಿಸಿದ್ರೆ ಅಥವಾ ನಿಲ್ಸಿದ್ರೆ ನಾವು ರಕ್ತ ಹರಿಸ್ತೀವಿ ಅನ್ನುವಷ್ಟರ ಮಟ್ಟಿಗಿನ ಹೇಳಿಕೆಗಳು. ಮತ್ತೊಬ್ಬ ಸಚಿವ ಅಂತೂ ನಮ್ಮ ಹತ್ರನೂ ಕೂಡ ಅಣು ಬಾಂಬ್ಗಳಿದೆ, ಎಲ್ಲ ರೆಡಿ ಇದಾವೆ ಸಿಡಿತಲೆಗಳು, ಅವನ್ನೆಲ್ಲ ಬರೀ ನಾವು ಪ್ರದರ್ಶನಕ್ಕೆ ಇಟ್ಟಿರೋದಲ್ಲ ಅನ್ನುವಂಥ ರೀತಿಯಾದಂಥ ಸ್ಟೇಟ್ಮೆಂಟ್ ಅನ್ನು ಮಾಡೋ ಮುಖೇನವಾಗಿ ನ್ಯೂಕ್ಲಿಯರ್ ವೆಪನ್ಗಳನ್ನ ಕೂಡ ನಾವು ಬಳಸಬೇಕಾಗುತ್ತೆ ಅನ್ನುವಂಥ ಎಚ್ಚರಿಕೆಯನ್ನ ಭಾರತ ಕೊಡೋ ಪ್ರಯತ್ನ ಆಗ್ತಾ ಇದೆ. ಹಾಗಾದ್ರೆ ಪಾಕಿಸ್ತಾನದ ಕಡೆಯಿಂದ ಯುದ್ಧಕ್ಕೆ ಆಹ್ವಾನ ಕೊಡ್ತಾ ಇರುವಂತಹ ರೀತಿಯಾದಂಥ ಸ್ಟೇಟ್ಮೆಂಟ್ಗಳು, ಭಾರತ ಪ್ರತಿಯಾಗಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ನಡೀತಾ ಇರುವಂತಹ ಹೆಜ್ಜೆ, ಇದೆಲ್ಲ ಹೇಗೆ ನಡೀತಾ ಇದೆ ಬನ್ನಿ ನೋಡೋಣ. ಹೀಗೆ ಉಗ್ರರಿಗೆ ಎಚ್ಚರಿಕೆ ಕೊಟ್ಟ ಪ್ರಧಾನಿ ನರೇಂದ್ರ ಮೋದಿ ಕಲ್ಪನೆಗೂ ಮೀರಿದಂತಹ ಶಿಕ್ಷೆ ಕೊಟ್ಟೇ ಕೊಡ್ತೀವಿ ಅಂತ ಬೆಂಕಿ ಉಗುಳಿದ್ದರು. ಬರದೆ ಹಿಂದಿನ ಸಂಚು ನಡೆಯೋದಿಲ್ಲ ಅಂತ ಪರೋಕ್ಷವಾಗಿ ಪಾಕಿಸ್ತಾನಕ್ಕೆ ಎಚ್ಚರಿಕೆ ಕೊಟ್ಟಿದ್ರು. ಇದಿಷ್ಟೇ ಅಲ್ಲ, ನುಗ್ಗಿ ಹೊಡೆಯೋ ಬಗ್ಗೆ ಮಾತನಾಡಿದ್ದ ಮೋದಿ ಇದೀಗ ಭಯೋತ್ಪಾದಕರ ನೆಲವನ್ನ ಛಿದ್ರಗೊಳಿಸೋ ಸಮಯ ಬಂದಿದೆ ಅಂತಾನೂ ಗುಡುಗಿದ್ರು. अब आतंकियों की बची खुची जमीन को भी मिट्टी में मिलाने का समय आ गया है. ಪ್ರಿಯ ವೀಕ್ಷಕರೇ, ಅದ್ಯಾವಾಗ ಪ್ರಧಾನಿ ಇಂಥದ್ದೊಂದು ಎಚ್ಚರಿಕೆ ಕೊಡ್ತಾರೋ ನೋಡಿ, ಪಾಪಿ ಪಾಕಿಸ್ತಾನಕ್ಕೆ ತಡೆದುಕೊಳ್ಳೋಕಾಗ್ತಿಲ್ಲ. ಪುಕ ಶುರುವಾಗಿದೆ. ಜಲಯುದ್ಧ ಸಾರಿರೋದಕ್ಕೆ ನಡುಕ ಹುಟ್ಟಿದೆ. ಹೀಗಾಗಿ ಇದೀಗ ಪಾಕ್ನ ಸಚಿವರೊಬ್ಬರು ಪರಮಾಣು ಬಾಂಬ್ನ ಬೆದರಿಕೆ ಹಾಕಿದ್ದಾರೆ. ये जो गोरी शहीन गजनवी ये चौकों में सजाने के लिए नहीं हमने रखे हुए, ये हमने हिंदुस्तान के लिए रखे हैं बाबा. ಭಾರತದ ದಿಟ್ಟ ಹೆಜ್ಜೆಗೆ ಪಾಪಿ ಪಾಕಿಸ್ತಾನಕ್ಕೆ ಪುಕ. ಪಾಕ್ ಸಚಿವನಿಂದ ಪರಮಾಣು ಬಾಂಬ್ ಬೆದರಿಕೆ. ಅಬ್ಬಬ್ಬಾ, ಅದೇನ್ ಧಮ್ಕಿ, ಅದೇನ್ ಮಾತು ಅಂತೀರಾ? ಪಾಪ ಈ ಪಾಕ್ ಸಚಿವನಿಗೆ ಭಾರತದ ಶಕ್ತಿ ಏನು ಅಂತ ಗೊತ್ತಿಲ್ಲ ಅನ್ನಿಸ್ತಿದೆ. ಭಾರತಕ್ಕೆ ಪರಮಾಣು ಬಾಂಬ್ ಬೆದರಿಕೆ ಹಾಕಿರೋ ಪಾಕ್ ಸಚಿವ ಹನೀಫ್ ಅಬ್ಬಾಸ್, ನಮ್ಮಲ್ಲಿ ಘೋರಿ, ಶಾಹೀನ್ ಮತ್ತು ಘಜ್ನಿ ಕ್ಷಿಪಣಿಗಳನ್ನ ಇಡಲಾಗಿದೆ. ಕ್ಷಿಪಣಿಗಳನ್ನ ಬರೀ ಪ್ರದರ್ಶನಕ್ಕಿಟ್ಟಿಲ್ಲ, 130 ಪರಮಾಣು ಸಿಡಿತಲೆಗಳಿವೆ. ಅವುಗಳನ್ನ ಭಾರತದ ವಿರುದ್ಧ ಹೊಡೆಯೋದಕ್ಕಾಗೇ ಇಟ್ಟಿರೋದು ಅಂತ ಹೇಳಿದ್ದಾನೆ. एक जिम्मेदार की हैसियत से कहता हूं, उन्होंने कह दिया ना कि अगर हमारा पानी बंद करेंगे तो फिर जंग के लिए तैयार हो जाए. ये जो गोरी शहीन गजनवी ये चौकों में सजाने के लिए नहीं हमने रखे हुए, ये हमने हिंदुस्तान के लिए रखे हैं बाबा. ये जो 130 एटॉमिक हमारे पास वेपन है वो हमने सिर्फ मॉडल बनाने के लिए नहीं रखे हुए. ಪಾಕಿಸ್ತಾನದ ಸಚಿವನ ಮಾತು ಇಷ್ಟಕ್ಕೆ ಮುಗಿಯೋದಿಲ್ಲ. ಸಿಂಧೂ ನದಿ ಬಂದ್ ಬಗ್ಗೆ ಎಚ್ಚರಿಕೆ ಕೊಟ್ಟ ಸಚಿವ, ನೀವು ನೀರ್ ನಿಲ್ಸಿದ್ರೆ ನಿಮ್ಮ ಉಸಿರು ನಿಲ್ಲಿಸ್ತೀವಿ, ನೀವು ಯುದ್ಧಕ್ಕೆ ತಯಾರಾಗಿ ಅಂತ ಉದ್ದಟತನದ ಮಾತನಾಡಿದ್ದಾನೆ. ಕೇಳಿ. कह रहे हैं कि हम खत्म कर देंगे, पानी बंद कर देंगे. मैं सिर्फ इतनी बात कहूंगा कि आप हमारा पानी बंद करेंगे, हम आपका सांस बंद कर देंगे. मैं एक वफाकी वजीर की हैसियत से कहता हूं और एक जिम्मेदार की हैसियत से कहता हूं, उन्होंने कह दिया ना कि अगर हमारा पानी बंद करेंगे तो फिर जंग के लिए तैयार हो जाएंगे. ಇದಿಷ್ಟೇ ಅಲ್ಲ, ಬಿಟ್ಟಿರೋ ಒಂದು ಟ್ರೈಲರ್ಗೆ ಬುಡಕ್ಕೆ ಬೆಂಕಿ ಬಿದ್ದವರಂತೆ. ನಿನ್ನೆ ಪಾಕಿಸ್ತಾನದ ಮಾಜಿ ಪ್ರಧಾನಿ ಬೆನ್ಜೀರ್ ಭುಟ್ಟೋ ಪುತ್ರ, ಪಾಕಿಸ್ತಾನ ಪೀಪಲ್ಸ್ ಪಾರ್ಟಿ ಅಧ್ಯಕ್ಷ ಕೂಡ ಆಗಿರೋ ಬಿಲಾವಲ್ ಭುಟ್ಟೋ, ಸಿಂಧೂ ನದಿ ನಮ್ಮದು, ಇಲ್ಲದೆ ಹೋದ್ರೆ ರಕ್ತ ಹರಿಯೋ ಬಗ್ಗೆ ಮಾತನಾಡಿದ್ರು. भारत को कहना चाहूंगा कि सिंधु हमारा है और सिंधु हमारा रहेगा. या इस दरिया से हमारा पानी बहेगा या उनका खून बहेगा. ಒಂದ್ ಕಡೆ ಪಾಕಿಸ್ತಾನದ ಪ್ರಧಾನಿ ಯುದ್ಧಕ್ಕೆ ರೆಡಿ ಅಂತಿದ್ರೆ, ಪಾಕಿಸ್ತಾನದ ರಕ್ಷಣಾ ಸಚಿವ ಖ್ವಾಜಾ ಆಸಿಫ್ ಒಂದು ಹೆಜ್ಜೆ ಮುಂದೆನೆ ಹೋಗಿದ್ದಾನೆ. ಭಾರತೀಯರು ಸೇಫ್ ಆಗಿರೋದಕ್ಕೆ ಬಿಡೋದಿಲ್ಲ ಅಂತ ನೇರವಾಗಿ ಬೆದರಿಕೆ ಹಾಕಿದ್ದಾನೆ. और ये टिट फॉर टैट होगा अगर हमारे शहरों में हमारे सिटीजन्स जो हैं वो महफूज ना हुए, अगर उन पे अटैक हुआ तो ये इंडिया के सिटीजन भी जो है महफूज नहीं रहेंगे. बिल्कुल. ये अगर एक भी हमारा सिटीजन जो है हमें ये साबित हुआ कि वो इंडियन परपेट्रेटेड या इंडियन ऑर्केस्ट्रेटेड अटैक में कोई शहीद हुआ है तो वी विल मेक देम पे थ्रू देयर नोजेस. इंडियंस को जो है ये बिल्कुल क्लैरिटी के साथ पता होना चाहिए. ಇಷ್ಟೇ ಅಲ್ಲ, ಭಾರತಕ್ಕೆ ತಕ್ಕ ಉತ್ತರ ಕೊಡ್ತೀವಿ, ನಮ್ಮ ಸೇನೆ ಸಂಪೂರ್ಣ ಸಿದ್ಧವಾಗಿದೆ ಅಂತಾನು ಪಾಕಿಸ್ತಾನದ ಪ್ರಧಾನಿ ಶಹಬಾಜ್ ಶರೀಫ್ ಕಾಲ್ ಕೆರೆದು ಯುದ್ಧಕ್ಕೆ ಕರೆದಿದ್ದಾರೆ. This nation of 240 million people stands
united by and behind our brave armed forces and ready to safeguard every inch of our homeland Pakistan. ಉದ್ದುದ್ದ ನಾಲ್ಗೆ ಹರಿಬಿಡ್ತಾ ಇರೋ ಪಾಕಿಸ್ತಾನದ ಪ್ರಧಾನಿ, ಪಾಕಿಸ್ತಾನದ ಸಚಿವರು, ಪಾಕಿಸ್ತಾನದ ನಾಯಕರಿಗೆ ಪ್ರಧಾನಿ ಮೋದಿ ನಯವಾಗಿ ತಿರುಗೇಟು ಕೊಟ್ಟಿದ್ದಾರೆ. ಮನ್ ಕಿ ಬಾತ್ ನಲ್ಲಿ ಮಾತನಾಡಿದ ಮೋದಿ, ಭಾರತದ ಏಳಿಗೆಯನ್ನ ಶತ್ರುಗಳಿಗೆ ಸಹಿಸೋಕ್ ಆಗ್ತಾ ಇಲ್ಲ, ಜಮ್ಮು ಕಾಶ್ಮೀರದ ಅಭಿವೃದ್ಧಿ ಕಂಡು ಹೊಟ್ಟೆ ಊರಿ ಅಂತ ಕೌಂಟರ್ ಕೊಟ್ಟಿದ್ದಾರೆ. जब कश्मीर में शांति लौट रही थी, स्कूल कॉलेजों में एक वाइब्रेंसी थी, निर्माण कार्यों में अभूतपूर्व गति आई थी, लोकतंत्र मजबूत हो रहा था, पर्यटकों की संख्या में रिकॉर्ड बढ़ोतरी हो रही थी, लोगों की कमाई बढ़ रही थी, युवाओं के लिए नए अवसर तैयार हो रहे थे, देश के दुश्मनों को, जम्मू कश्मीर के दुश्मनों को ये रास नहीं आया. ಉಗ್ರರನ್ನ ಚೂ ಬಿಟ್ಟು ಭಾರತದ ವಿರುದ್ಧ ಷಡ್ಯಂತ್ರ ನಡೆಸ್ತಾ ಇರೋ ಪಾಪಿ ಪಾಕಿಸ್ತಾನಕ್ಕೆ ಭಾರತ ತಕ್ಕ ಪಾಠ ಕಲಿಸಬೇಕಿದೆ. ನಮ್ಮ ಹತ್ರ ಅಷ್ಟು ಪರಮಾಣು ಶಕ್ತಿ ಇದೆ, ಅಷ್ಟು ಸಿಡಿತಲೆ ಇದೆ ಅಂತಿರುವಂತ ಪಾಕಿಸ್ತಾನಕ್ಕೆ ಇನ್ನು ಜನ್ಮದಲ್ಲಿ ಭಾರತದ ಸುದ್ದಿಗೆ ಬರಬಾರದು, ಅಂಥದ್ದೊಂದು ಹೊಡೆತ ಕೊಡಬೇಕಿದೆ. ಬ್ಯೂರೋ ರಿಪೋರ್ಟ್, TV9.